रामेति मधुरं मधुराक्षरम् आरुह्य कविताशाखाम् वन्दे वाल्मीकिकोकिलम् आपदामपहर्तारम् दातारं सर्वसम्पदाम् लोकाभिरामं श्रीरामम् भूयो भूयो नमाम्यहम् आर्तानामार्तिहन्तारम् भीतानां भीतिनाशनम् द्विषतां कालदण्डं तम् श्रीरामचन्द्रं नमाम्यहम् ಪರಮ ಪಾವನವಾದ ಪರಮ ಪವಿತ್ರವಾದ ಈ ಒಂದು ಅದ್ಭುತವಾದ ಶನಿವಾರದ ಸಂಜೆ ನಾವೆಲ್ಲರೂ ಮತ್ತೆ ಜಗಜ್ಜನನಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಿದ್ದೇವೆ. ಆನ್ ದಿಸ್ ವೆರಿ ವೆರಿ ಸೇಕ್ರೆಡ್ ಅಂಡ್ ಆಸ್ಪಿಷಿಯಸ್ ಈವ್ನಿಂಗ್ ಆಫ್ ಸ್ಯಾಟರ್ಡೇ we all are once again the recipients of the grace of Divine Mother Sri Jnanakshi Rajarajeshwari. We all are now so nicely, so beautifully focused upon listening to the glory of Bhagavan, Paramatma, in the form of Hanuman who has gone to Sri Lanka. ಈಗ ನಾವೆಲ್ಲರೂ ಎಷ್ಟು ಭಾಗ್ಯವಂತರಾಗಿದ್ದೇವೆ ಅಂತ ಹೇಳಿದ್ರೆ ಪರಮಾತ್ಮನ ಹನುಮತ್ ಸ್ವರೂಪದಲ್ಲಿರುವ ಎಲ್ಲ ಲೀಲೆಗಳನ್ನು ನೋಡ್ತಾ ಇದ್ದೇವೆ. ಶ್ರೀಲಂಕೆಗೆ ಹೋಗಿದ್ದಾರೆ ಹನುಮಾನ್, ಅಲ್ಲಿ ಏನು ಲೀಲೆ ಮಾಡ್ತಾರೆ ಅದನ್ನು ನೋಡ್ತಾ ಇದ್ದೇವೆ. ಬಹಳ ಸುಂದರವಾದ ಸಂದರ್ಭ ನಡೀತಾ ಇದೆ. ಆಂಜನೇಯ ಬಂದು ಆ ಅಕ್ಷ ಕುಮಾರ ರಾವಣನ ಮಗನಾದ ಅಕ್ಷ ಎಂಬವನು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದೆ. ಪರಮಾತ್ಮನ ಸೃಷ್ಟಿನಲ್ಲಿ ಎರಡು ಪ್ರಕಾರವಾದ ಸೃಷ್ಟಿ, ಒಂದು ದೈವ ಸೃಷ್ಟಿ, ಒಂದು ಅಸುರ ಸೃಷ್ಟಿ. ಒಂದು ದೈವ ಸೃಷ್ಟಿ, ಒಂದು ಅಸುರ ಸೃಷ್ಟಿ. ದೈವ ಸೃಷ್ಟಿ ಅಂತ ಹೇಳಿದ್ರೆ ಒಳ್ಳೆಯ ಗುಣಗಳು. 16ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯ, 16th chapter of Bhagavad Gita. The name of the chapter is Daivasura Sampat. Daivasura Sampat Vibhaga. It is the classification of the two types of endowments. The human being is born with two types of endowments. What are those two types of endowments? What you call as characteristics, qualities. One is called as the Daiva quality, the other is called as the Asura quality. The Daiva quality, just like the same root we have in all languages, including the, what you call, the Latin root also, Div, D-I-V. Div is the root. From that only comes the word divine and Divya in Sanskrit. D-I-V-Y-A, Divya. In English, divine, what we say? Divina. Madre Divina. Divina is Italian. So the word divine is coming from the same root. The word Div means that which is going to maintain the happiness of the world. That which maintains the happiness of the world, the balance of the world, the calmness in the world, peaceful coexistence, harmony, friendship, fraternity, brotherhood, love and affection. That is called as Divya. ಈ ಪ್ರಪಂಚದಲ್ಲಿ ಯಾವುದು ಈ ಭೂಮಂಡಲದಲ್ಲಾಗಲಿ ಎಲ್ಲ ಕಡೆ ಆಗಲಿ ಪ್ರೀತಿ ವಿಶ್ವಾಸವನ್ನು ಪೋಷಿಸುತ್ತದೆಯೋ
ಭ್ರಾತೃ ಭಾವವನ್ನು ಪೋಷಿಸುತ್ತದೆಯೋ, ಎಲ್ಲ ವಿಧವಾದ ಮಂಗಳವನ್ನು ಇಟ್ಟು ಈ ಲೋಕವನ್ನು ನಾಶವಾಗದೇ ಇರೋ ಹಾಗೆ ನೋಡ್ಕೊಳ್ತದೆಯೋ, ಆ ಒಂದು ಭಾವಕ್ಕೆ ದಿವ್ಯ ಭಾವ ಅಂತ ಹೆಸರು. ದಿವ್ಯ ಸಂಪತ್ತು, ದೈವ ಸಂಪತ್ತು ಅಂತ ಹೆಸರು. ಇನ್ನೊಂದು ಭಾವ ಇದೆ, ದಿ ಅದರ್ ಒನ್ ವಿಚ್ ಇಸ್ ಡಿಸ್ಟ್ರಕ್ಟಿವ್, ವಿಚ್ ಇಸ್ ಡಸ್ ನಾಟ್ ಫೋಸ್ಟರ್ ಬ್ರದರ್ಹುಡ್, ಇಟ್ ಫೋಸ್ಟರ್ಸ್ ಎನಿಮಿಟಿ, ಇಟ್ ಫೋಸ್ಟರ್ಸ್ ಕ್ವಾರಲ್. ಎಲ್ಲ ವಿಧವಾದ ದುಃಖಗಳನ್ನು ಉಂಟು ಮಾಡೋದು ಯಾವುದಪ್ಪ ಅಂದರೆ ಅಸುರ ಶಕ್ತಿ. The word sura means daiva, asura. It's the opposite of sura. The opposite of sura is asura. The opposite of nyaya is anyaya. ನ್ಯಾಯ ಶಬ್ದಕ್ಕೆ ವಿಪರೀತ ಪದ ಯಾವುದಪ್ಪ? ಅನ್ಯಾಯ. ಧರ್ಮ ಪದಕ್ಕೆ ಅಧರ್ಮ. ನೀತಿಗೆ ಅನೀತಿ. ಮಾನುಷ ಅಮಾನುಷ. ಸುರ asura. So it's the opposite of sura. Sura means that is divine qualities. ನೋಡಿ, ನಾವೆಲ್ಲ ಕೂತಿದ್ದೀವಲ್ಲ ಇಲ್ಲಿ ಕೂತಿದ್ದೀವಿ, ಅಸುರರ ಬಗ್ಗೆನೂ ಓದ್ತಾ ಇದ್ದೀವಿ, ದೇವತೆಗಳ ಬಗ್ಗೆನೂ ಓದ್ತಾ ಇದ್ದೀವಿ. We are going to read about demons also. We are going to read about ogres also. We are going to read about God also, God's qualities. The word God in different sense. The word God in a different sense we are going to see. God as a manifestation with divine qualities. God as a manifestation with demonic qualities. Both are God only. ಎರಡು ದೇವರೇ. ಅಸುರರಾಗಿ ಬಂದಿರೋದು ದೇವರೇನೆ, ದೇವತೆಗಳಾಗಿ ಬಂದಿರೋರು ಕೂಡ ದೇವರೇನೆ. ಹನುಮಂತನಾಗಿ ಬಂದಿರೋದು ಯಾರು? ದೇವರು. ರಾವಣನಾಗಿ ಬಂದಿರೋದು ಯಾರು? ಅದು ದೇವರೇ. ರಾವಣನಾಗಿ ಬಂದಿರೋದು ಯಾರು? ದೇವರು. ಆಮೇಲೆ ಆಂಜನೇಯನಾಗಿ ಬಂದಿರೋದು ಯಾರು? ದೇವರೇ. ಇಬ್ಬರು ದೇವರೇ, ಆದರೆ ದೇವರ ಲೀಲೆ. ಇವಾಗ ಎಷ್ಟೋ ನಾವೆಲ್ಲ ಡಬಲ್ ಆ್ಯಕ್ಟಿಂಗ್ ಫಿಲ್ಮ್ ನೋಡಿದ್ದೀರಾ? ಡಬಲ್ ಆ್ಯಕ್ಟಿಂಗ್ ನೋಡಿದ್ದೀರಾ? ನೋಡಿದ್ದೀರಾ? ಖಂಡಿತ ನೋಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ವುಡ್ ಹ್ಯಾವ್ ಸೀನ್ ಡ್ಯುಯಲ್ ರೋಲ್ ಮೂವೀಸ್. ಒನ್ ಇಸ್ ಅ ವೆರಿ ಗುಡ್ ಪರ್ಸನ್, ದಿ ಅದರ್ ಪರ್ಸನ್, ಒನ್ ಇಸ್ ಅ ಪೊಲೀಸ್ಮನ್, ದಿ ಅದರ್ ಇಸ್ ಅ ರಾಬರ್. ಏನು ಅವಳಿ ಜವಳಿ ಮಕ್ಕಳು ಹುಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಯಾರೋ ಬಂದು ಎಟ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಒಬ್ಬ ಮಗುನ. ಅವನು ಹೋಗ್ಬಿಟ್ಟು ಎಲ್ಲೋ ಸೇರ್ಕೊಂಡ್ಬಿಡ್ತಾನೆ, ಕೆಟ್ಟ ಜನಗಳ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಇನ್ನೊಬ್ಬ ಮಗು ಪೊಲೀಸ್ ಆಗಿ ಬರ್ತಾನೆ, ಅವರಿಬ್ಬರು ಭೇಟಿ ಆಗ್ತಾರೆ. One is a policeman, the other one is a thief. You have seen so many stories, heard so many stories, isn't it? So simultaneously, you see, this is simultaneously happening. It is Paramatma only. Both are Paramatma only, who has come in the form of a divine quality, has come in the form of demonic quality. But what is the guideline of Paramatma for us? Paramatma ಎರಡು ಲೀಲೆಯನ್ನು ಮಾಡ್ತಾ ಇದ್ದಾರೆ. He is doing two leelas. But what is the guideline given to human beings? ದಿಸ್ ಬುಕ್, ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕಕ್ಕೆ ಕಾದಂಬರಿ ಅಂತ ಹೆಸರಲ್ಲ. ದಿಸ್ ಇಸ್ ನಾಟ್ ಕಾಲ್ಡ್ ಎಸ್ ಎ ಫಿಕ್ಷನ್. ದಿಸ್ ಬ್ಯೂಟಿಫುಲ್ ವರ್ಕ್ ಇಸ್ ನಾಟ್ ಕಾಲ್ಡ್ ಎಸ್, ಇದು ಕಾದಂಬರಿ ಅಲ್ಲ, ಕಥೆ ಪುಸ್ತಕ ಅಲ್ಲ. ಇದು ಕಥೆ ಪುಸ್ತಕ ಅಲ್ಲ. ಇದೇನಿದು? ಧರ್ಮ ಗ್ರಂಥ. ಇದಕ್ಕೇನು ಹೆಸರು? ಧರ್ಮ ಗ್ರಂಥ. ಇಂಗ್ಲೀಷ್ನಲ್ಲಿ ಸ್ಕ್ರಿಪ್ಚರ್. ಇದಕ್ಕೇನು ಹೆಸರು? ಸ್ಕ್ರಿಪ್ಚರ್. ಇದಕ್ಕೂ ಕಾದಂಬರಿಗಳಿಗೇನು ವ್ಯತ್ಯಾಸ? ಕಾದಂಬರಿ ಬಂದು ಯಾರು ಬೇಕಾದ್ರೂ ಕಲ್ಪನೆ ಮಾಡ್ಬೋದು. ಒಂದು ಊರಿನಲ್ಲೊಬ್ಬ ಹುಡುಗ ಇದ್ದಂತೆ, ಅವನ ಹೆಸರು ಜಗನ್ ಅಂತೆ, ಅವನು ವೇದ ಪಾಠಶಾಲೆ ಸೇರ್ಕೊಂಡಂತೆ, ಏನು ಬೇಕಾದ್ರೆ ಬರೀಬೋದು, ಏನು ಬೇಕಾದ್ರೆ ಕಥೆ ಬರೀಬೋದು. ಯು ಕ್ಯಾನ್ ಕೀಪ್ ಆನ್ ರೈಟಿಂಗ್ ಸ್ಟೋರೀಸ್. ಎನಿಬಡಿ ಕ್ಯಾನ್ ಸಿಂಪ್ಲಿ ಇಮ್ಯಾಜಿನ್ ಎನಿಥಿಂಗ್ and keep on writing stories. You can make it suspense, you can fill it with suspense, you can fill it with thrilling, all that you can write. This is not Kapola Kalpita. That imaginary is called as Kapola Kalpita. Kapola is this brain. Kalpita is imagined. Just by imagining one can write stories and stories and stories. This is not imagined stories. This is not the imaginary story of Bhagavan Vedavyasa. Bhagavan Vedavyasa ಕೂತ್ಕೊಂಡು ಕಪೋಲ ಕಲ್ಪನೆ ಮಾಡಿ ಬರೆದಿದ್ದಲ್ಲ ಇದು. ಅವರಿಗೆ ಹಾಗೆ ಪೂರ್ತಿಯಾಗಿ complete scripture with such wonderful grammar and vocabulary and wonderful rhyme, what you call as meter. How can it come? It's not Kapola Kalpita. It is beautifully given by Paramatma. Paramatma ಇದನ್ನು ಕೊಟ್ಟು, and you know who is going to read these books? ಈ ಧರ್ಮಗ್ರಂಥಗಳು ಯಾರಿಗೋಸ್ಕರ ಬರೆದಿರೋದು, ಯಾರಿಗೋಸ್ಕರ ರಚನೆ ಮಾಡೋಕ್ಕಾಗಿರೋದು? ಮನುಷ್ಯನಿಗೋಸ್ಕರ ರಚನೆ ಮಾಡಿರೋದು. ನಾವೆಲ್ಲ ಮನುಷ್ಯರ ಏನಪ್ಪ ಮನುಷ್ಯರ ನಾವೆಲ್ಲ ಮುರಳಿ? ಆರ್ ವಿ ಆಲ್ ಹ್ಯೂಮನ್ಸ್? ಮನುಷ್ಯರು ತಾನೆ ನಾವೆಲ್ಲ. ದಿಸ್ ಓನ್ಲಿ ಫಾರ್ ಹ್ಯೂಮನ್ಸ್. ಆಶ್ಚರ್ಯ ಪಡಬೇಡಿ, ಇದು ಮನುಷ್ಯರಿಗೋಸ್ಕರ ಬರೆದಿರೋದು.
ಈ ರಚನೆ ಪೂರ್ತಿ ಯಾರಿಗೋಸ್ಕರ ಬರೆದಿರೋದು? ಮನುಷ್ಯರಿಗೋಸ್ಕರ. ಮನುಷ್ಯಾನ್ ಅಧಿಕರೋತಿ ಶಾಸ್ತ್ರಂ. ದಿ ಎಂಟೈರ್ ಶಾಸ್ತ್ರ, ದಿ ಎಂಟೈರ್ ಸ್ಕ್ರಿಪ್ಚರ್ಸ್ ಆರ್ ಮೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ನಮಗೆಲ್ಲ CBSE ಸಿಲೆಬಸ್ ಇರುತ್ತೆ, ICSE ಸಿಲೆಬಸ್ ಇರುತ್ತೆ. ಪಾಮರೇನಿಯನ್ ಡಾಗ್ ಏನು ಸಿಲೆಬಸ್ ಇಲ್ವಲ್ಲ. ಒಂದು ನಾಯಿ ನೋಡಿದಿರ? ತುಂಬ ಸಣ್ಣ ನಾಯಿ ನೋಡಿದಿರ? ತುಂಬ ಸಣ್ಣದಾಗಿರುತ್ತೆ ನೋಡಿದಿರ? ಚಿಕ್ಕ ನಾಯಿ, ಅದಕ್ಕೆ ಪಾಮರೇನಿಯನ್ ಅಂತ ಹೇಳ್ತಾರೆ. ಅದಕ್ಕೆ ಯಾರಾದ್ರೂ ಸ್ಕೂಲ್ ಕಳಿಸಿದ್ರ? ಸ್ಕೂಲ್ ಕಟ್ಬಿಡಪ್ಪ ನೀನು SSLC ಬರಿಬೇಕು ಅಂತ ಯಾರಾದ್ರೂ ಹೇಳಿದ್ರೆ? ಅದಕ್ಕೆ ನಾಯಿಗಳು ಬಂದ್ಬಿಟ್ಟು ಧರ್ಮಗ್ರಂಥಗಳು ನಾಯಿಗಳಲ್ಲ, ಬೆಕ್ಕುಗಳಿಗಲ್ಲ. ಇದು ಯಾವ ಪ್ರಾಣಿಗಳಿಗೂ ಅಲ್ಲ ಈ ಧರ್ಮಗ್ರಂಥಗಳು. ದೀಸ್ ಆರ್ ನಾಟ್ ಮೆಂಟ್ ಫಾರ್ ದಿ ಅದರ್ ಕ್ರೀಚರ್ಸ್ ಅದರ್ ದ್ಯಾನ್ ಮ್ಯಾನ್. ದೇ ಆರ್ ಆಲ್ ಮೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್, ಬಿಕಾಸ್ ಹ್ಯೂಮನ್ ಓನ್ಲಿ ಹ್ಯಾಸ್ ಗಾಟ್ ದಿ ಪವರ್ ಆಫ್ ಡೂಯಿಂಗ್ ರಾಂಗ್ ಆ್ಯಂಡ್ ರೈಟ್. ತಪ್ಪು ಮತ್ತು ಸರಿ. ಒಂದು ಐ ಜಸ್ಟ್ ಸಾ ಅನ್ ನ್ಯೂಸ್, ಒಂದು ಏನೋ ಒಂದು ಹೇಳಿದಕ್ಕೆ ಸಮಾಚಾರವನ್ನು ಓದಿದೆ ನಾನು. ರಿಯಲಿ ಟಚಿಂಗ್, ರಿಯಲಿ ಟಚಿಂಗ್. ತುಂಬ ಮನಸ್ಸಿಗೆ ನೋವಾಗುತ್ತೆ ಆ ಸಮಾಚಾರವನ್ನು ಓದಿದಾಗ. ಏನಪ್ಪ ಸಮಾಚಾರ? ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಇನ್ ಒನ್ ಪರ್ಟಿಕ್ಯುಲರ್ ಕಂಟ್ರಿ, ದೇ ಹ್ಯಾಂಗ್ಡ್ ಎನ್ ಎಲಿಫೆಂಟ್. ಒಂದು ಆನೆಗೆ ನೇಣ ಹಾಕಿದ್ರು. ನೇಣ ಅಂದರೆ ಗೊತ್ತಲ್ಲ? ನೇಣ ಹಾಕೋದು ಗೊತ್ತಾ? ದೇ ಹ್ಯಾಂಗ್ಡ್ ಎ ಎಲಿಫೆಂಟ್ ಬಿಕಾಸ್ ಇಟ್ ಕಿಲ್ಡ್ ಒನ್ ಹ್ಯೂಮನ್ ಬೀಯಿಂಗ್. ಒಂದು ಮನುಷ್ಯನನ್ನು ಆ ಮಾವತ್ ಇದ್ನಲ್ಲ, ನೋಡ್ಕೋತಾ ಇದ್ನಲ್ಲ, ಅವನ ಕೊಂದಿದ್ದಕ್ಕೆ ಆ ಆನೆಯನ್ನು ತೂಗು ದಂಡನೆ ಕೊಟ್ಟಿದ್ದಾರೆ. ಇಸ್ ಇಟ್ ರೈಟ್ ಆರ್ ರಾಂಗ್? How can an elephant be held responsible for killing a human being? What all tortures the human being given to the elephant to make it to come to the circus? In fact, the human being should have been hung. ಒಂದು ಆನೆ ಬಂದು ಒಂದು ಮನುಷ್ಯನನ್ನು ಕೊಂದಿದ್ದಕ್ಕೆ, ಒಂದು ಹುಲಿ ಏನಾದರೂ, ಒಂದು ಹುಲಿ ಜಿಂಕೆಯನ್ನು ಕೊಂದುಬಿಟ್ರೆ ಅದಕ್ಕೆ ಡಿಯರ್ ಈಟರ್ ಅಂತ ಹೆಸರು ಕೊಡಲ್ಲ. ಇಫ್ ಎ ಟೈಗರ್ ಕಿಲ್ಸ್ ಎ ಡಿಯರ್, ವಿ ಡೋಂಟ್ ಕಾಲ್ ಇಟ್ ಎಸ್ ಎ ಡಿಯರ್ ಈಟರ್. If a tiger kills a goat, we don't say goat eater. If a tiger kills a rabbit, we don't say rabbit eater. But if it kills a man, man eater. Why? Man has considered himself as very, very different. Very special. In what manner? In torturing others. Not in helping others, not in maintaining the harmony of the world, but in torturing others, other species. So that is why man is special. ಮನುಷ್ಯನಿಗೆ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಬೇರೆಯವ್ರು ಕಷ್ಟ ಕೊಡ್ತಾನೆ ನೋಡಿ, ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗುತ್ತೆ. ಆಲ್ ದಿಸ್ ಇಸ್ ಡಿಸ್ಟಾರ್ಟೆಡ್ ನಾಲೆಜ್, ಕಂಪ್ಲೀಟ್ಲಿ ಡಿಸ್ಟಾರ್ಟೆಡ್ ನಾಲೆಜ್. ಸೊ ದಿಸ್ ಧರ್ಮ ಗ್ರಂಥಾಸ್ ವಿಲ್ ಟೆಲ್ ಯು, ಸೆಟ್ ಇಟ್ ರೈಟ್, ಟ್ಯೂನ್ ಯುವರ್ ನಾಲೆಜ್. ಈ ಧರ್ಮ ಗ್ರಂಥಗಳು ನಮಗೆ ಬೋಧಿಸ್ತವೆ, ಯುವರ್ ನಾಲೆಜ್ ಇಸ್ ರಾಂಗ್ಲಿ ಓರಿಯೆಂಟೆಡ್. ನಿನ್ನ ಜ್ಞಾನ ಬಂದ್ಬಿಟ್ಟು ತಪ್ಪಾದ ಜ್ಞಾನ ಆಗ್ಬಿಟ್ಟಿದೆಯಪ್ಪ, ಅದನ್ನು ಸರಿ ಮಾಡ್ಕೋ ಅಂತ ಈ ಧರ್ಮ ಗ್ರಂಥಗಳು ನಮಗೆ ಹೇಳ್ತೇವೆ. ರಾಮಾಯಣ ಹೇಳುತ್ತೆ, ಮಹಾಭಾರತ ಹೇಳುತ್ತೆ, ಎಲ್ಲ ಸರಿ ಮಾಡ್ಕೊಳಪ್ಪ ಅಂತ ಇದೆ. ದಟ್ ಇಸ್ ದ ಡಿಫ್ರೆನ್ಸ್. ಸೊ ಹನುಮಾನ್ ಈಸ್ ನೌ ದಿ ಎಂಬಾಡಿಮೆಂಟ್ ಆಫ್ ಡಿವೈನ್ ಕ್ವಾಲಿಟೀಸ್. ಹನುಮಾನ್ ಬಂದು ದಿವ್ಯ ಸ್ವರೂಪ, ರಾವಣ ಬಂದು ಅಸುರ ಸ್ವರೂಪ, ರಾವಣೇಶ್ವರ ಅಸುರ ಸ್ವರೂಪ. ರಾವಣ ಮಾಡಿದ ಹಾಗೆಲ್ಲ ನಾವು ಮಾಡಬಾರದು, ಆಂಜನೇಯ ಮಾಡಿದ ಹಾಗೆಲ್ಲ ಮಾಡಬೇಕು. One should do what Anjaneya has done. One should do what Hanuman does. One should do what the Daiva, divine qualities do. One should do what is divine quality. There also we have the option. You can analyze and choose the better divine also there. Not blindly follow. We can choose among the divine also the better divine. Somebody asks, even God has taken Dhatura. Parameshwara, ಶಿವ ಕೂಡ ದೇವಿ ಮಹಿಷಾಸುರ ಮಾಡ್ತೀನಿ, ದೇವಿ ಇದೆಯಲ್ಲ, ಮಹಿಷಾಸುರದ ಯುದ್ಧ ಮಾಡಬೇಕಾದ್ರೆ ಅದರಲ್ಲಿ ದೇವಿ ಬಂದು ಮಧುಪಾನ ಮಾಡ್ತಾಳಂತೆ. ಮಧುಪಾನ ಗೊತ್ತಾ? ಮಧುಪಾನ ಅಂದರೆ ಗೊತ್ತಾ? ಮಧುಪಾನ ಅಂತ ಹೇಳಿದ್ರೆ ಕ್ಷತ್ರಿಯರು ಯುದ್ಧಕ್ಕೆ ಹೋದಾಗ ಮಧುಪಾನ ಮಾಡ್ಕೊಳ್ತೀವಿ. ದಿ ವಾರಿಯರ್ಸ್ ವೆನ್ ದೇ ಗೋ, ದೇ ಹ್ಯಾವ್ ಸಮ್ ಆಲ್ಕೋಹಾಲ್ ಅಂಡ್ ಗೋ ಟು ದ ವಾರ್. ಸೊ ದಟ್ ಗಿವ್ಸ್ ದಮ್ ಸಮ್ ಕಂಟಿನ್ಯೂಸ್ ಎನರ್ಜಿ. ಸೇಮ್ ವೇ ಯು ವಿಲ್ ಫೈಂಡ್ ಇನ್ ದಿ ದುರ್ಗಾ ಸಪ್ತಶತಿ ದಟ್ ದೇವಿ ಆಲ್ಸೋ ಹ್ಯಾಡ್ ಮಧುಪಾನ. ದೇವಿನೇ ಮಧುಪಾನ ಮಾಡ್ಬೇಕು, ನಾವು ಯಾಕೆ ಮಾಡಬಾರ್ದು? When Devi itself is having madhupan, why not we? Yes, correct, you are right, absolutely correct. When Devi is taking madhupan, you also should take. There is one more thing which Devi did. Can you do that also?
Can you do everything what Devi has done? Devi ಮಾಡಿದಲ್ಲ ನೀನು ಮಾಡೋಕ್ಕಾಗತ್ತಾ? ಮಾಡಿ ಪರವಾಗಿಲ್ಲ. If you can do all the things that Devi has done, you can also take Madhupa, no problem. What is that you have to do what Devi has done? She stood on one leg in order to attain Ishvara for 1,000 years. Tapasya she did. Can you do that tapasya? ಅಪರ್ಣಾ ಅಂತ ಹೆಸರು ಬಂತು ದೇವಿಗೆ. ಅಪರ್ಣಾ ಯಾಕಪ್ಪ ಊಟ ಮಾಡೋದು ಬಿಟ್ಬಿಟ್ಟು ಎಲೆ ಕೂಡ ಬಿಟ್ಬಿಟ್ಲಂತೆ ದೇವಿ. She gave up even the parna, eating even a leaf. So she was called as Aparna. Can you do that? So ದೇವರು ಮಾಡಿದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ವಿ ಕಾಂಟ್ ಇಮಿಟೇಟ್ ಗಾಡ್. ವಿ ಕಾಂಟ್ ಇಮಿಟೇಟ್ ಇವನ್ ದ ಫಾರ್ಮ್ಸ್ ಆಫ್ ಗಾಡ್. ಇಫ್ ಯು ಟೇಕ್ ಆಸ್ಪೆಕ್ಟ್ಸ್ ಯು ಆರ್ ಎ ಹಿಪೋಕ್ರಿಟ್. ನೀವು ಬರೀ ಒಂದು ನಮ್ಗೆ ಅನುಕೂಲವಾಗಿರೋದು ಮಾತ್ರ ತೊಗೊಂಡು ಅದನ್ನು ಇಮಿಟೇಟ್ ಮಾಡಿ ತಪ್ಪದು. ಬರೀ ದೇವರು ಮಾಡಿರೋ ಒಂದು ಭಾಗವನ್ನು ಮಾತ್ರ ಮಾಡಿದ್ರೆ ತಪ್ಪಾಗತ್ತೆ. ದೇವರು ಮಾಡಿದ್ದೆಲ್ಲ ನಾವು ಮಾಡಬೇಕು. ಭಗವಂತ ಶಿವ ತಾಂಡವ ನೃತ್ಯ ಮಾಡ್ತಾರೆ. ಭಗವಂತ ಶಿವ ತಾಂಡವ ನೃತ್ಯ ಮಾಡ್ತಾರೆ. ಅದ್ಭುತವಾದ ತಾಂಡವ ಯಾರು ನಮ್ಮ ಮುಂದೆ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಡೂ ದಟ್ ತಾಂಡವ ನೃತ್ಯ. ಪರಮಾತ್ಮ ಶಿವ ಆಲ್ಸೋ ಹ್ಯಾಡ್ ಟೇಕನ್ ವಿಷ. ನೀಲಕಂಠ ಅಂತ ಹೆಸರು ಹೆಂಗೆ ಬಂತು ಶಿವನಿಗೆ? ವಿಷವನ್ನು ಕುಡಿದಿದ್ದಕ್ಕೆ. ನಾವು ವಿಷವನ್ನು ಕುಡಿಬೋದಲ್ಲ? ಕುಡಿಬೋದಿಲ್ಲೇನ್ರ? ವಿಷವನ್ನು ಹೇಳಿ ಕುಡಿ, ಸೋಡಾ ಕುಡಿತಾರೆ. ಬಹಳ ಬುದ್ಧಿವಂತರು. ಏನಪ್ಪ ವಿಷ ಕುಡಿದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಶಿವ ವಿಷ ಕುಡ್ದಲ್ಲ. ಶಿವನ್ ಭಕ್ತಿರ್ತಾನೆ ಬನ್ನಿ ನೀವೆಲ್ಲ. ಶಿವಾಸ್ ಡಿವೋಟೀಸ್. ನೋ, ವೈ ಡೋಂಟ್ ವಿ ಹ್ಯಾವ್ ಸಮ್ ಪಾಯ್ಸನ್ ಆಲ್ಸೋ? ಸಾಧ್ಯವೇ ಅಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್ ಟು ಇಮಿಟೇಟ್ ಗಾಡ್. ಸೊ ಗಾಡ್ ಇಸ್ ಗಿವನ್ ಆಸ್ ಎ ಗೈಡ್ ಲೈನ್. ಪರಮಾತ್ಮ ನಮಗೆ ಒಂದು ಸುಂದರವಾದ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮಾರ್ಗದರ್ಶನ ಕೊಡಿ, ಏನಪ್ಪ ಈ ಥರ ನಡ್ಕೋ, ನೀನು ಇದನ್ನ ಆಗಬೇಡ, ಇದಾಗು. ಅದಕ್ಕೆ ರಾಮಾಯಣ, ಮಹಾಭಾರತ ಮತ್ತು ಇದೆಲ್ಲವೂ ಹೇಗೆ ನಡ್ಕೋಬೇಕು, ಧರ್ಮ ಅಂದರೆ ಏನು ತಿಳ್ಕೊಳ್ಳೋದು. ಇದು ಧರ್ಮ ಗ್ರಂಥ. ಇದು ಮನುಷ್ಯನಿಗೋಸ್ಕರ ಮಾಡಿರೋದು.